ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ನಾವು ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯವನ್ನು ನೋಡ್ಕೊಂಡು ಬರೋಣ. ಕರ್ನಾಟಕದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ಈ ದೇವಸ್ಥಾನ ಇದೆ. ಪ್ರಸಿದ್ಧವಾಗಿರುವಂತಹ ಶೈವ ಧಾರ್ಮಿಕ ಕ್ಷೇತ್ರ ಇದು. ಕಾವೇರಿ ನದಿಯ ಸುಂದರ ದಡದಲ್ಲಿರುವಂತಹ ಪುಟ್ಟ ಸೋಮಗಿರಿ ಬೆಟ್ಟದ ಮೇಲೆ ಈ ದೇವಾಲಯ ಇದೆ. ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಇತಿಹಾಸದ ಅಪೂರ್ವ ಸಂಗಮ ಆಗಿರುವಂತಹ ಈ ಕ್ಷೇತ್ರ ಮೈಸೂರಿಂದ 60 ಕಿಲೋಮೀಟರ್ ಹಾಗೆ ತಲಕಾಡಿನಿಂದ 5 ಕಿಲೋಮೀಟರ್ ಅಂತರದ ದೂರದಲ್ಲಿದೆ. ಈ ಸ್ಥಳಕ್ಕೆ ಮುಡುಕುತೊರೆ ಎಂಬ ಹೆಸರು ಬರಲಿಕ್ಕೆ ಇಲ್ಲಿ ಹರಿಯುವಂತಹ ಕಾವೇರಿ ನದಿಯೇ ಕಾರಣ. ಕಾವೇರಿ ನದಿಯ ಈ ಭಾಗದಲ್ಲಿ ವಿಶಾಲವಾಗಿ ಹರಿಯುತ್ತದೆ. ಇಲ್ಲಿ ಒಂದು ಸುಂದರವಾದ ತಿರುವನ್ನು ಪಡೆದುಕೊಂಡು ಮುಂದೆ ಸಾಗುತ್ತೆ. ನದಿಯ ಈ ವಿಶಿಷ್ಟ ತಿರುವು ಮತ್ತು ತೊರೆಯ ಹಿನ್ನೆಲೆಯಿಂದಾಗಿ ಈ ಗ್ರಾಮಕ್ಕೆ ಮುಡುಕುತೊರೆ ಎಂಬ ಹೆಸರು ಬಂದಿದೆ. ಬೆಟ್ಟದ ಮೇಲಿಂದ ಕಾವೇರಿ ನದಿಯ ಈ ಅಪರೂಪದ ತಿರುವನ್ನು ನಾವು ಸುತ್ತಮುತ್ತಲಿನ ಹಸಿರು ಕಾಡು ಗದ್ದೆಗಳನ್ನು ವೀಕ್ಷಿಸೋದೇ ಒಂದು ಅನುಭವ. ದೇವಾಲಯದ ಇತಿಹಾಸವು ಮಹಾಭಾರತ ಕಾಲಕ್ಕೆ ನಮ್ಮನ್ನು ಮುನ್ನಡೆಸುತ್ತದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಅವಧಿಯಲ್ಲಿ ಈ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸಂಚರಿಸ್ತಾ ಇದ್ದರು ಅಂತ ಇಲ್ಲಿನ ಜನ ನಂಬ್ತಾರೆ. ಆ ಸಮಯದಲ್ಲಿ ಅರ್ಜುನನು ಶಿವನ ಆರಾಧನೆಗಾಗಿ ಈ ಸೋಮಗಿರಿ ಬೆಟ್ಟದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಬೆಳೆದಿದ್ದಂತಹ ಕಾಡು ಮಲ್ಲಿಗೆಯ ಹೂಗಳಿಂದ ಭಕ್ತಿಯನ್ನು ಅರ್ಚನೆ ಮಾಡ್ತಾನೆ. ಅರ್ಜುನನು ಮಲ್ಲಿಗೆ ಹೂಗಳಿಂದ ಪೂಜಿಸಿದ ಕಾರಣಕ್ಕಾಗಿಯೇ ಇಲ್ಲಿನ ಶಿವನಿಗೆ ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಹೆಸರು ಬಂತು ಎಂಬುದು ಇಲ್ಲಿನ ಐತಿಹ್ಯ. ಮುಡುಕುತೊರೆಯು ದಕ್ಷಿಣ ಭಾರತದ ಪ್ರಸಿದ್ಧ ಪಂಚಲಿಂಗ ದರ್ಶನ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದುದು. ತಲಕಾಡಿನ ಸುತ್ತಮುತ್ತಲಿರುವಂತಹ 5 ಪ್ರಮುಖ ಶಿವಲಿಂಗಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯು ಒಬ್ಬರಾಗಿದ್ದಾರೆ. ಉಳಿದ 4 ಲಿಂಗಗಳೆಂದರೆ ತಲಕಾಡಿನ ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ ಮತ್ತು ವಿಜಯಪುರದ ಅರ್ಕೇಶ್ವರ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಅತ್ಯಂತ ಪವಿತ್ರವಾದ ಪಂಚಲಿಂಗ ದರ್ಶನ ಮಹೋತ್ಸವದ ಸಮಯದಲ್ಲಿ ದೇಶದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನರು ಇಲ್ಲಿಗೆ ಬರ್ತಾರೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ಕೂಡ ಈ ದೇವಾಲಯ ವಿಶಿಷ್ಟ ಆಗಿದೆ. ಸಾಮಾನ್ಯವಾಗಿ ಭಾರತದ ಬಹುತೇಕ ದೇವಾಲಯ ಪೂರ್ವ ಅಥವಾ ಉತ್ತರ ಭಾಗವಾಗಿ ಇರ್ತದೆ. ಆದರೆ ಮುಡುಕುತೊರೆ ಮಲ್ಲಿಕಾರ್ಜುನ ದೇವಾಲಯ ಪಶ್ಚಿಮಾಭಿಮುಖವಾಗಿದೆ. ಸುಮಾರು 300 ಅಡಿ ಎತ್ತರದ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಕೃತಿಯ ಮಡ್ನಲ್ಲಿ 101 ಸುಂದರ ಮೆಟ್ಟಿಲನ್ನು ನಿರ್ಮಾಣ ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ಕಂಗೊಳಿಸುತ್ತಿರುವಂಥ ಶಿವಲಿಂಗದ ಪಕ್ಕದಲ್ಲೇ ಬ್ರಹ್ಮರಾಂಬಿಕಾ ದೇವಿಯ ಸನ್ನಿಧಿಯೂ ಕೂಡ ಇದೆ. ಈ ಕ್ಷೇತ್ರವನ್ನು ಆಂಧ್ರ ಪ್ರದೇಶದ ಶ್ರೀಶೈಲ ಮಹಾಕ್ಷೇತ್ರದ ಹೋಲಿಕೆಯನ್ನು ಹೊಂದಿರುವುದರಿಂದ ಇದನ್ನು ಭಕ್ತರು ಕರ್ನಾಟಕದ ಶ್ರೀಶೈಲ ಎಂದು ಕರೀತಾರೆ. ಧಾರ್ಮಿಕ ಪ್ರವಾಸದ ಜೊತೆಗೆ ವೀಕೆಂಡಿನ ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಇಲ್ಲಿ ಬಹಳಷ್ಟು ಪ್ರವಾಸಿಗರು ಈ ಮುಡುಕುತೊರೆಗೆ ಬರ್ತಾರೆ. ಈಗ ಈ ಮುಡುಕುತೊರೆಯ ಮಲ್ಲಿಕಾರ್ಜುನ ದೇವಾಲಯದ ಜೀರ್ಣೋದ್ಧಾರ ನಡೀತಾ ಇದೆ.